ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಇತ್ತೀಚೆಗೆ ಸೊಳ್ಳೆ ಕಾಟ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಬರೋ ರೋಗನೂ ಜಾಸ್ತಿ ಆಗಿದೆ. ಮಲೇರಿಯಾ ಇರ್ಬೋದು, ಡೆಂಗ್ಯೂ, ಚಿಕನ್ ಗುನ್ಯಾ ಹೀಗೆ ತುಂಬ ರೋಗನೂ ಸ್ಪ್ರೆಡ್ ಆಗ್ತಾ ಇದೆ. ಆದಷ್ಟು ಮನೇಲೇ ಇರೋ ಪದಾರ್ಥದಿಂದ ಸೊಳ್ಳೆನ ಹೇಗೆ ತಡಿಬೋದು, ಸ್ವಾಭಾವಿಕವಾಗಿ ಸೊಳ್ಳೆನ ಹೇಗೆ ಓಡಿಸ್ಬೋದು ಅದನ್ನು ನಾನು ಇವತ್ತು ಹೇಳ್ತೀನಿ. ಹೊರಗಡೆ ಸಿಗೋ ಸ್ಪ್ರೇ ಆಗಿರ್ಬೋದು, ಕಾಯಿಲ್ಸ್, ಈ ಗುಡ್ ನೈಟ್, ಆಲ್ ಔಟ್, ಜೆಟ್ ಇವೆಲ್ಲದಕ್ಕಿಂತ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ಮಾಡಿದ್ರೆ ನಿಮಗೆ ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಇರಲ್ಲ. ಈ ಹೊರಗಡೆ ಸಿಗೋ ಕಾಯಿಲ್ಸಲ್ಲೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಅದೇ ಥರ ಹಾರ್ಮ್ಫುಲ್ ತುಂಬ ಏನೇನೋ ಹಾಕಿರ್ತಾರೆ. ಅದರಿಂದ ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಮೇಯ್ನಾಗಿ ಚಿಕ್ಕ ಮಕ್ಕಳಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಮನೇಲಿರೋ ಪದಾರ್ಥದಿಂದನೇ ಸೊಳ್ಳೆನ ಹೊರಗಡೆ ಓಡಿಸಿ. ಮೊದಲನೇದು ಟಿಪ್ಸ್ ಏನು ಅಂದರೆ ನಿಂಬೆಹಣ್ಣು ತೊಗೊಳ್ಳಿ. ನಿಂಬೆಹಣ್ಣು ಈ ಥರ ಸ್ಲೈಸ್ ಮಾಡಿಕೊಂಡು ಅದಕ್ಕೆ ಲವಂಗನೂ ಎಲ್ಲರ ಮನೇಲೂ ಇರುತ್ತೆ. ಲವಂಗನ ಈ ಥರ ಚುಚ್ಚಬೇಕು. ನೋಡಿ ಈ ಥರ ಪ್ರೆಸ್ ಮಾಡಬೇಕು. 2 ಅಥವಾ 3 ತೊಗೋಬೋದು ನೀವು ಬೇಕಾದ್ರೆ. ಎಲ್ಲಾದರೂ ಜಾಸ್ತಿ ಎಲ್ಲೆಲ್ಲಿ ಜಾಸ್ತಿ ಸೊಳ್ಳೆ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಆ ಪ್ಲೇಸಲ್ಲಿ ಇದನ್ನ ಇಡಿ. ಆದಷ್ಟು ಕಿಟಕಿ ಹತ್ರ ಇಡಿ. ಕಿಟಕಿಯಿಂದ ತಾನೇ ಸೊಳ್ಳೆ ಜಾಸ್ತಿ ಒಳಗಡೆ ಬರೋದು. ಕಿಟಕಿ ಇರೋ ಪ್ಲೇಸಲ್ಲಿ ನಿಮ್ಮ ಮನೆ ಮೂಲೆಯಲ್ಲೆಲ್ಲ ಇಡಿ. ಹೀಗಿಡೋದ್ರಿಂದ ಸೊಳ್ಳೆ ಇರೋವೆಲ್ಲ ಹೊರಗಡೆ ಹೋಗುತ್ತೆ. ಹೊರಗಡೆಯಿಂದನೂ ಯಾವುದೇ ಥರ ಸೊಳ್ಳೆ ಆಗಿರ್ಬೋದು, ಯಾವುದೇ ಚಿಕ್ಕ ಪುಟ್ಟ ಕೀಟ ಇರ್ಬೋದು ಒಳಗಡೆಗೆ ಬರಲ್ಲ. ಲವಂಗ ಸ್ಮೆಲ್ಲಿಂದ ಯಾವುದು ಒಳಗಡೆ ಎಂಟ್ರ್ ಆಗಲ್ಲ. ಇನ್ನು ಎರಡನೇದು ಬೇವಿನ ಎಣ್ಣೆ ನಿಮಗೆಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ, ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಬೇವಿನ ಎಣ್ಣೆ ತೊಗೊಬನ್ನಿ. ಕರ್ಪೂರ ಮನೇಲಿರುತ್ತೆ. ಕರ್ಪೂರನ ಒಂದು ಪ್ಲೇಟಲ್ಲಿ ತೊಗೊಂಡು 4ರಿಂದ 5 ಪ್ಲೇಟ್ ತೊಗೊಂಡು ಅದಕ್ಕೆ ಹಚ್ಚಿ. 4ರಿಂದ 5 ಕರ್ಪೂರ ತೊಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಹಚ್ಚಬೇಕು. ಹಚ್ಚಿದ್ಮೇಲೆ ಅದಕ್ಕೆ ಒಂದು 4ರಿಂದ 5 ಡ್ರಾಪ್ಸ್ ಅಷ್ಟು ಬೇವಿನ ಎಣ್ಣೆನ ಹಾಕಬೇಕು. ಹಾಕಿದ್ಮೇಲೆ ಅದನ್ನ ಒಂದು ಮೂಲೆಯಲ್ಲಿಡಿ. ಮನೆಯಲ್ಲಿ ಮೂಲೆಯಲ್ಲಿಡಿ. ಅದ್ರ ಸ್ಮೆಲ್ಗೆ ಮನೇಲಿರೋ ಸೊಳ್ಳೆಲ್ಲ ಹೊರಗಡೆ ಹೋಗುತ್ತೆ. ಒಂದು 10 ನಿಮಿಷದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. 10 ನಿಮಿಷದಲ್ಲಿ ನಿಮ್ಗೆ ಫುಲ್ ಮನೆಯಲ್ಲೆಲ್ಲ ಇರೋದೆಲ್ಲ ಹೊರಗಡೆ ಹೋಗುತ್ತೆ. ಆಮೇಲೆ ನಿಮ್ಮ ಕಿಟಕಿ ಬಾಗಿಲೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಬಿಡಿ. ಇದರಿಂದನೂ ಆದಷ್ಟು ತಡಿಬೋದು. ಇನ್ನು ನೆಕ್ಸ್ಟ್ ಬೇವಿನ ಎಣ್ಣೆನ ಈ ಥರ ಹತ್ತಿ ಉಂಡೆ ಮಾಡ್ಕೊಳ್ಳಿ. ಫಸ್ಟು ಅದನ್ನು ಈ ಬೇವಿನ ಎಣ್ಣೆಯಲ್ಲಿ ಡಿಪ್ ಮಾಡ್ಕೊಬಿಡಿ. ಡಿಪ್ ಮಾಡಿಕೊಂಡು ನಿಮ್ಮ ಮನೆ ಮೂಲೆಯಲ್ಲೆಲ್ಲ ಹಾಕೋದ್ರಿಂದ ಅದ್ರ ಸ್ಮೆಲ್ಗೆ ಸೊಳ್ಳೆ ಬರಲ್ಲ. ಸೊಳ್ಳೆ ಚಿಕ್ಕ ಪುಟ್ಟ ಕೀಟಗಳು ಬರ್ತಾ ಇರುತ್ತೆ, ಅದು ಯಾವುದೂ ಬರೋದಿಲ್ಲ. ಮನೇಲಿ ಏನಾದ್ರು ಔಸ್ಕೊಂಡಿದ್ರು ಅದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಆ್ಯಂಡ್ ಈರುಳ್ಳಿ ಸ್ಮೆಲ್ಲು ಅಷ್ಟೇ. ಈರುಳ್ಳಿ ಸ್ಮೆಲ್ಲು ಸೊಳ್ಳೆಗೆ ಆಗಲ್ವಂತೆ. ಈ ಥರ ಸಣ್ಣಕ್ಕೆ ಇನ್ನೂ ತುಂಬ ಸಣ್ಣಕ್ಕೆ ಸ್ಲೈಸ್ ಮಾಡ್ಕೊಬಿಟ್ಟು ಮೂಲೆಯಲ್ಲೆಲ್ಲ ಇಡಿ. ನಿಮ್ಮ ಮನೆ ಮೂಲೆಯಲ್ಲೆಲ್ಲ ಇಡಿ. ಆವಾಗ ಸೊಳ್ಳೆ ಎಲ್ಲ ಹೊರಗಡೆ ಹೋಗುತ್ತೆ. ಹೊರಗಡೆಯಿಂದ ಯಾವುದೇ ಸೊಳ್ಳೆ ಒಳಗಡೆಗೆ ಬರಲ್ಲ. ಬೆಳ್ಳುಳ್ಳಿನ 4ರಿಂದ 5 ತೊಗೊಂಡು ಚೆನ್ನಾಗಿ ಜಜ್ಕೊಂಡು 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ತಣ್ಣಗಾದ್ಮೇಲೆ ಅದನ್ನ ಫಿಲ್ಟರ್ ಮಾಡಿಕೊಂಡು ಈ ಥರ ಒಂದು ಖಾಲಿ ಬಾಟಲ್ ತೊಗೊಳ್ಳಿ. ಸ್ಪ್ರೇ ಬಾಟಲ್ಸ್ ಖಾಲಿ ಮನೇಲಿ ಇರುತ್ತಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಮಾಡಬೇಕು? ಕಿಟಕಿಯಿಂದ ಜಾಸ್ತಿ ಬರೋದು. ಕಿಟಕಿ ಹತ್ರ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿ, ಬಾಗ್ಲಿಗೆ ಸ್ವಲ್ಪ ಸ್ಪ್ರೇ ಮಾಡಿ, ನಿಮ್ಮ ಮನೆ ಮೂಲೆಯಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿ. ಜಾಸ್ತಿ ಅಲ್ಲ, ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಅದ್ರ ವಾಸನೆಗೆ ಸೊಳ್ಳೆ ಬರಲ್ಲ. ಮನೆಯಲ್ಲಿರೋ ಸೊಳ್ಳೆನೂ ಹೊರಗಡೆ ಹೋಗುತ್ತೆ. ಇನ್ನು ತುಳಸಿ ಅಷ್ಟು ನಿಜವಾಗ್ಲೂ ತುಂಬ ಒಳ್ಳೆಯದು. ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ತುಳಸಿ ಕಟ್ಟೆ ತುಳಸಿನ ಮನೇಲಿ ಆದಷ್ಟು ಬೆಳೆಸಿ. ತುಳಸಿನ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಬೆಳೆಸೋದ್ರಿಂದ ಅದರ ತುಳಸಿ ಸ್ಮೆಲ್ಗೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಗುಣ ಇರುತ್ತೆ. ಆ ತುಳಸಿ ಸ್ಮೆಲ್ಗೆ ಸೊಳ್ಳೆ ಮನೆ ಒಳಗೆ ಎಂಟ್ರ್ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಇರ್ಬೋದು, ನಮ್ಮ ಹಿರಿಯರೆಲ್ಲ ತುಳಸಿ ಕಟ್ಟೆನ ಮನೆ ಮುಂದೆ ಗ್ಯಾರಂಟಿ ಹಾಕೇ ಇರ್ತಾರೆ. ಗ್ಯಾರಂಟಿ ಇರಬೇಕು ಅಂತ ಹೇಳ್ತಾರೆ. ಮನೆ ಬಾಗಿಲು ಮುಂದೆ ಪಕ್ಕದಲ್ಲಾದರೂ ಅಥವಾ ನಿಮ್ಮ ಹೊರಾಂಡದಲ್ಲಾದರೂ ನಿಮ್ಮ ಕಿಟಕಿ ಹತ್ರ ತುಳಸಿ ಗಿಡನ ಬೆಳೆಸಿ. ಅದರಿಂದ ನಿಮಗೆ ಮನೆ ಒಳಗೆ ಸೊಳ್ಳೆ ಬರಲ್ಲ. ಹಾಗೆ ಪುದೀನ ಗಿಡನೂ ಅಷ್ಟೇ. ಪುದೀನ ಗಿಡ ಬೆಳೆಸೋದ್ರಿಂದನೂ ಸೊಳ್ಳೆ ಒಳಗಡೆಗೆ ಬರಲ್ಲ. ಅದ್ರ ಸ್ಮೆಲ್ಗೂ ಒಳಗಡೆ ಇರೋ ಸೊಳ್ಳೆಲ್ಲ ಹೊರಗಡೆ ಹೋಗುತ್ತೆ. ಅಥವಾ ನಿಮಗೆ ಮಿಂಟ್ ಆಯಿಲ್ ಸಿಗುತ್ತೆ, ಅಂದರೆ ಪುದೀನ ಎಣ್ಣೆನೂ ಸಿಗುತ್ತೆ. ಆ ಪುದೀನ ಎಣ್ಣೆನ ತಗೊಂಡು ಸ್ಪ್ರೇ ಮಾಡ್ಕೋಬೋದು. ಮನೇಲಿ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದನೂ ಮನೇಲಿರೋ ಸೊಳ್ಳೆ ಎಲ್ಲ ಹೋಗುತ್ತೆ. ಇನ್ನು ಮನೆಯಲ್ಲೇ ಲಿಕ್ವಿಡ್ ಮಾಡ್ಕೋಬೋದು. ನೀವು ರಿಫಿಲ್ ಲಿಕ್ವಿಡ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಮಸ್ಕಿಟೋ ರಿಫಿಲ್ ಲಿಕ್ವಿಡು ಹೊರಗಡೆ ಎಲ್ಲ ಸಿಗುತ್ತಲ್ವ, ಈ ಗುಡ್ ನೈಟು, ಆಲ್ ಔಟು, ಜೆಟ್ ಅಂಥದ್ದು, ಅದೆಲ್ಲನೂ ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೇಕು ಅಂದರೆ ಈ ಥರ ಕಾಯಿಲ್ ಎಲ್ಲರ ಮನೇಲೂ ಇರುತ್ತೆ. ಈ ರಿಫಿಲ್ ಬಾಟಲು ಇರುತ್ತಲ್ವ, ಖಾಲಿದಿರುತ್ತೆ, ಅದನ್ನು ಡಸ್ಟ್ಬಿನಲ್ಲಿ ಹಾಕ್ತೀವಿ. ಅದ್ರ ಬದಲು ಈ ಖಾಲಿ ರಿಫಿಲ್ ಬಾಟಲ್ ಇರುತ್ತಲ್ಲ ಅದನ್ನು ಎತ್ತಿಟ್ಕೊಬಿಡಿ. ಫಸ್ಟ್ ಎತ್ತಿಟ್ಕೊಂಡು ಖಾಲಿ ಇರೋದನ್ನು ಅದ್ರ ಮೇಲ್ಗಡೆ ಇರೋ ಕ್ಯಾಪ್ ಇರುತ್ತಲ್ವ
ಆ ಕ್ಯಾಪ್ನ ತೆಗಿಬೇಕು. ಆ ಕ್ಯಾಪ್ನ ನೀಟಾಗಿ ತೆಗೀರಿ, ಒಂದು ಸ್ಕ್ರೂ ಡ್ರೈವರೇ ಅದರಿಂದ ಪಿನ್ನಿಂದನೂ ಬರುತ್ತೆ. ನೀಟಾಗಿ ಕ್ಯಾಪ್ನ ತೆಗೀರಿ. ಅದಾದಮೇಲೆ 4ರಿಂದ 5 ಕರ್ಪೂರನ ಪುಡಿ ಮಾಡಿ ಅದರೊಳಗೆ ಹಾಕಿ ಅದಕ್ಕೆ ಮುಕ್ಕಾಲಷ್ಟು ಈ ಬಾಟಲ್ಗೆ, ಅಂದರೆ ಈ ರೀಫಿಲ್ ಬಾಟಲ್ ಇರುತ್ತಲ್ವ, ಇದಕ್ಕೆ ಮುಕ್ಕಾಲಷ್ಟು ಬೇವಿನ ಎಣ್ಣೆನ ಹಾಕಬೇಕು. ಬೇವಿನ ಎಣ್ಣೆನ ಹಾಕಿ ಈ ಎಣ್ಣೆ ಅದರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಶೇಕ್ ಮಾಡಬೇಕು. ಅದರ ಕ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಕರಗಬೇಕು. ಕರ್ಪೂರ ಬೇವಿನ ಎಣ್ಣೆಯಲ್ಲಿ ಕರಗಬೇಕು. ಆ ಥರ ಶೇಕ್ ಮಾಡಿದ್ಮೇಲೆ ಅದು ನಾರ್ಮಲ್ ಯೂಸ್ಗೆ ರೆಡಿ ಆಯಿತು ಅಂತ. ಇವಾಗ ಮಾಮೂಲಿ ಮಿಷಿನ್ಗೆ ಹೇಗೆ ಇಡ್ತೀರೋ ಅದೇ ಥರ ಇಟ್ಬಿಟ್ಟು ಸ್ವಿಚ್ ಹಾಕಿ. ಈ ಸ್ಮೆಲ್ಲಿಂದ ನಿಮ್ಮ ಮನೇಲಿ ಇರೋ ಸೊಳ್ಳೆಲ್ಲ ಹೊರಗಡೆ ಹೋಗುತ್ತೆ. ಅಷ್ಟೆಲ್ಲ ಚಿಕ್ಕ ಪುಟ್ಟ ಕೀಟಗಳು ಬರ್ತಿರುತ್ತೆ, ಸಣ್ಣ ಸಣ್ಣದು ಒಂಥರ, ಅದೆಲ್ಲ ಹೊರಗಡೆ ಹೋಗುತ್ತೆ. ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಏನಕ್ಕೆ ಅಂದರೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ದಲೇ ಇರೋ ಥರ ನೋಡ್ಕೊಳ್ಳುತ್ತೆ. ನಮ್ಮ ಬಾಡಿಲಿ ಯಾವುದೇ ಥರ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಲ್ಲ ಇದನ್ನು ಯೂಸ್ ಮಾಡಿದ್ರೆ. ಆದಷ್ಟು ಟ್ರೈ ಮಾಡಿ. ಇದನ್ನು ನೀವು ಟ್ರೈ ಮಾಡಿ, ಚಿಕ್ಕ ಮಕ್ಳಿಗೆ ತುಂಬ ಒಳ್ಳೆಯದು. ಇಲ್ಲ ನಾನು ಅದನ್ನು ಯೂಸ್ ಮಾಡಲ್ಲ, ಇಲ್ಲ ನಾನು ಸಾಯಿಸಲೇಬೇಕು ಸೊಳ್ಳೆನ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಒಂದು 2 ಲೀಟ್ರ್ ಬಾಟ್ಲ್ ತೊಗೊಳ್ಳಿ, ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಮಾಡಿ ಈ ಥರ ಹಾಫ್ ಕಟ್ ಮಾಡ್ಕೋಬೇಕು. ಅದಕ್ಕೆ ಒಂದು 60 ml ಅಷ್ಟು ಬ್ರೌನ್ ಶುಗರ್ ಸಿಗುತ್ತೆ ನಿಮಗೆ. ಬ್ರೌನ್ ಶುಗರ್ನ ಒಂದು 1/4 ಲೀಟ್ರ್ ಬಿಸಿ ನೀರಿಗೆ ಬ್ರೌನ್ ಶುಗರ್ ಅಂದರೆ ನೀವು ತಪ್ಪಾಗಿ ತಿಳ್ಕೊಬೇಡಿ. ಬ್ರೌನ್ ಶುಗರ್ ಅಲ್ಲ, ಇದು ಮಾಮೂಲಿ ಸಕ್ಕರೆ ಸಿಗುತ್ತೆ. ಆ ಸಕ್ಕರೆನ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಫಸ್ಟು ಕರಗಾದ್ಮೇಲೆ ಅದು ತಣ್ಣಗಾದ್ಮೇಲೆ ಈ ಥರ ನೋಡಿ ಇದಕ್ಕೆ ಹಾಕಬೇಕು. ಅಂದರೆ ಇದಿರುತ್ತಲ್ವ ಬಾಟಲ್ ಕೆರಡೆ ಭಾಗದಕ್ಕೆ ಹಾಕಬೇಕು. ಹಾಕಿದ್ಮೇಲೆ 1 ml ಅಷ್ಟು ಈಸ್ಟ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಈಸ್ಟನ್ನ ಹಾಕಬೇಕು. ಮಿಕ್ಸ್ ಮಾಡೋಕ್ಕೆಲ್ಲ ಹೋಗಬೇಡಿ, ಅದೇ ಮಿಕ್ಸ್ ಆಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಿರುತ್ತೆ. ಸೊ ಮಿಕ್ಸ್ ಮಾಡೋದು ಬೇಡ. 1 ml ಅಷ್ಟು ಈಸ್ಟ್ ಹಾಕಿದ್ಮೇಲೆ ನೋಡಿ, ಈ ಬಾಟಲ್ ಮುಚ್ಚಳ ಇರುತ್ತಲ್ವ, ಅದನ್ನು ರಿವರ್ಸ್ ಮಾಡಿ ಈ ಥರ ಇಡಬೇಕು. ಇಟ್ಟಿದ್ಮೇಲೆ ಇದಕ್ಕೆ ಬ್ಲ್ಯಾಕ್ ಟೇಪ್ನ ಕವರ್ ಮಾಡಿಬಿಡಿ. ಬ್ಲ್ಯಾಕ್ ಟೇಪೇ ಅಂತಲ್ಲ, ಬೇರೆ ಯಾವ ಟೇಪ್ ಆದರೂ ಕವರ್ ಮಾಡ್ಬೋದು. ಮಾಡಿ ನೋಡಿ ಈ ಥರ ಆಗುತ್ತೆ. ಇದನ್ನು ಇವಾಗ ಮನೆ ಮೂಲೆಯಲ್ಲಿ ಯಾವ್ದಾರ ಒಂದು ಮೂಲೆಯಲ್ಲಿ ಇಡಿ. 1 ದಿನ 2 ದಿನದಲ್ಲೇ ನಿಮ್ಮ ಮನೇಲಿ ಯಾವ್ಯಾವ ಥರ ಚಿಕ್ಕ ಪುಟ್ಟ ಕೀಟಗಳಿರ್ಬೋದು, ಸೊಳ್ಳೆ ಇರ್ಬೋದು, ಎಲ್ಲದು ಹೀಗೆ ಬಂದು ಅಟ್ರಾಕ್ಟ್ ಆಗುತ್ತೆ. ಅಂದರೆ ಆ ಸಕ್ಕರೆ ನೀರಿಗೆ ಈಸ್ಟಿಗೆ ಅಟ್ರಾಕ್ಟ್ ಆಗಿ ಬಂದು ಇದರೊಳಗೆ ಬೀಳುತ್ತೆ. ಮತ್ತು ಅವ್ರು ಹೊರಗಡೆ ಹೋಗೋಕ್ಕಾಗಲ್ಲ. ಆ ಈಸ್ಟಿಗೆ ಅಂಟ್ಕೊಂಡು ಅಲ್ಲೇ ಬಿದ್ದು ಸತ್ತೋಗುತ್ತೆ. ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ. ಇಲ್ಲ ನಮಗೆ ಸೊಳ್ಳೆ ಕಡಿದಲ್ಲೇ ಇರುತ್ತಾರೆ, ಅದರ ಆಯಿಲ್ ಎಲ್ಲಿ ಅಂತ, ಆಯಿಲ್ ಬೇಕು ಅಂತ ಕೇಳಿದ್ರು ತುಂಬ ಜನ. ಅವ್ರಿಗೆ ಇದು ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಮನೇಲಿ, ಎಲ್ಲರ ಮನೇಲೂ ಪ್ಯೂರ್ ಕೊಬ್ಬರಿ ಎಣ್ಣೆ, ಪ್ಯೂರ್ ನೀಮ್ ಆಯಿಲು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇವಿನ ಎಣ್ಣೆ ಆ್ಯಂಡ್ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು, ಚಿಕ್ಕ ಮಕ್ಳಿಗಾದ್ರೂ ದೊಡ್ಡವರು ಆಗಿರ್ಬೋದು, ಹೊರಗಡೆ ಡ್ಯೂಟಿಗೆ ಹೋಗ್ತಿರ್ತಾರೆ, ಹೊರಗಡೆ ಮಕ್ಕಳು ಆಟಾಡಕ್ಕೆ ಹೋದಾಗಲೂ ಕಚ್ಚುತ್ತೆ ಸೊಳ್ಳೆ. ಸೊ ಅದಕ್ಕೋಸ್ಕರ ಕೈಗೆ, ಕಾಲಿಗೆ ಎಲ್ಲೆಲ್ಲಿ ಬಾಡಿ ಎಕ್ಸ್ಪೋಸ್ ಆಗುತ್ತೆ ಆ ಪ್ಲೇಸಲ್ಲೆಲ್ಲ ನೀಟಾಗಿ ಹಚ್ಚಿ. ಆಯಿಲ್ ಮಸಾಜ್ ಮಾಡ್ತಿರಲ್ಲ ಅದೇ ಥರ ಮಾಡಿ. ಅದರಿಂದ ಸೊಳ್ಳೆ ಕಡಿಯಲ್ಲ. ತುಂಬ ಜನಕ್ಕೆ ಬೇವಿನ ಎಣ್ಣೆ ಸ್ಮೆಲ್ ಆಗಲ್ಲ ಅಂಥವರು ನೀಲಗಿರಿ ಎಣ್ಣೆ ಯೂಸ್ ಮಾಡ್ಬೋದು. ನೀಲಗಿರಿ ಎಣ್ಣೆಗೆ ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಗೆಲ್ಲ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ. ಮಾಮೂಲಿ ಕೈಗೆ, ಕಾಲಿಗೆಲ್ಲ ಹಚ್ಚೋದ್ರಿಂದನೂ ಆ ಸ್ಮೆಲ್ಗೆ ಸೊಳ್ಳೆ ಹತ್ರನೂ ಬರಲ್ಲ. ಆ್ಯಂಡ್ ಟೀ ಟ್ರೀ ಆಯಿಲ್ ಅಷ್ಟು ತುಂಬ ಒಳ್ಳೆಯದು. ಇದು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಈ ಟೀ ಟ್ರೀ ಆಯಿಲ್ನ ತೊಗೊಂಡು 1 ಸ್ಪೂನಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು 4-5 ಡ್ರಾಪ್ಸ್ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅಷ್ಟೇ ಕೈಗೆ, ಕಾಲಿಗೆಲ್ಲ ನೀಟಾಗಿ ಹಚ್ಚೋದ್ರಿಂದ ಇದು ಸ್ಕಿನ್ನು ಸ್ಮೂತ್ ಆಗುತ್ತೆ, ಸೊಳ್ಳೆನೂ ಕಡಿಯಲ್ಲ. ಯಾವುದೇ ಥರ ಸೊಳ್ಳೆ ಅಂತಲ್ಲ, ಯಾವುದೇ ಥರ ಯಾವುದೇ ಥರ ಕೀಟನೂ ಕಡಿಯಲ್ಲ. ಈ ಟೀ ಟ್ರೀ ಆಯಿಲ್ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಇದ್ರ ತುಂಬ ಯೂಸಸ್ ಇದೆ. ಸ್ಕಿನ್ ಸಾಫ್ಟ್ ಆಗೋಗುತ್ತೆ, ಡಿಯೋಡ್ರೆಂಟ್ ಆಗಿ ಯೂಸ್ ಮಾಡ್ಬೋದು, ಟೂತ್ ಬ್ರಷ್ ಕ್ಲೀನಾಗಿ ಯೂಸ್ ಮಾಡ್ಬೋದು. ನೋಡಿ, ಬಾತ್ರೂಮ್ ಕ್ಲೀನ್ ಮಾಡ್ಕೋಬೋದಂತೆ, ಫುಟ್ ಬಾತ್, ಕಾಲು ಎಲ್ಲ ಸ್ಮೂತ್ ಮಾಡ್ಕೋಬೇಕು ಅಂದರೂ ಯೂಸ್ ಮಾಡ್ಬೋದು. ತುಂಬ ಯೂಸಸ್ ಇದೆ. ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಆದಷ್ಟು ಈ 3 ಆಯಿಲಲ್ಲಿ ಯಾವುದನ್ನಾರು ಯೂಸ್ ಮಾಡಿ. ಬೇರೆ ಹೊರಗಡೆ ಕ್ರೀಮ್ ತೊಗೊಳೋದಕ್ಕಿಂತ ಇದು ಬೆಸ್ಟ್. ಇನ್ನು ಅಕಸ್ಮಾತ್ ಸೊಳ್ಳೆ ಕಚ್ಚಿದ್ರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರು. ಸೊಳ್ಳೆ ಕಚ್ಚಿದ್ರೆ, ಅಂದರೆ ಚಿಕ್ಕ ಮಕ್ಕಳಿಗೆ ಸೊಳ್ಳೆ ಪರದೆ ಆದಷ್ಟು ಯೂಸ್ ಮಾಡಿ ಮಲಗಿದಾಗ. ಬೈ ಚಾನ್ಸ್ ಏನಾದ್ರು ಕಚ್ಚಿದ್ರೆ ಏನು ಮಾಡಬೇಕು, ಫಸ್ಟು ಬಾಳೆಹಣ್ಣು ಇರುತ್ತಲ್ವ ಎಲ್ಲರ ಮನೇಲೂ, ಬಾಳೆಹಣ್ಣು ಸಿಪ್ಪೆನ ಆ ಪ್ಲೇಸಲ್ಲಿ ರಬ್ ಮಾಡಿ. ಸ್ವಲ್ಪ ಜನಕ್ಕೆ ಕೆಂಪಗಾಗಿ ಊದ್ಬಿಟ್ಟಿರುತ್ತೆ, ಅದು ಕೆರ್ತನೂ ಬರ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ. ಚಿಕ್ಕ ಮಕ್ಳಿಗಾದರೆ ಬೊಬ್ಬೆ ಥರ ಆಗಿಬಿಡುತ್ತೆ. ಅದಕ್ಕೆ ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ರಬ್ ಮಾಡಬೇಕು ಆ ಪ್ಲೇಸಲ್ಲಿ, ಆವಾಗ ಬೇಗ ರಿಲ್ಯಾಕ್ಸ್ ಆಗ್ತಾರೆ. ಇನ್ನು ಅಡುಗೆ ಸೋಡಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಆ ಪ್ಲೇಸಲ್ಲಿ ಹಚ್ಚಿ. ಇನ್ನು ಆ್ಯಪಲ್ ಸೈಡರ್ ವಿನಿಗರ್ ಆದರೂ ಹಚ್ಬೋದು.
ಇನ್ನು ನಿಂಬೆ ಹಣ್ಣಾದರೂ ಹಚ್ಬೋದು. ನಿಂಬೆ ಹಣ್ಣು ಈ ಥರ ಸ್ಲೈಸ್ ಮಾಡಿಕೊಂಡು ಆ ಪ್ಲೇಸಲ್ಲಿ ಹಚ್ಚೋದ್ರಿಂದ ಅವ್ರಿಗೆ ತುರಿಕೆ ಆಗಿರ್ಬೋದು, ಅದು ರೆಡ್ನೆಸ್ ಆಗಿರುತ್ತಲ್ಲ ಕೆಂಪಗೆ, ಅದೆಲ್ಲ ಕಡಿಮೆ ಆಗೋಗುತ್ತೆ. ಈರುಳ್ಳಿನಾರು ಹಚ್ಬೋದು. ಈರುಳ್ಳಿ ಈ ಥರ ಸ್ಲೈಸ್ ಮಾಡಿಕೊಂಡು ನಿಮಗೆ ಗಾಯ ಆಗಿರೋ ಜಾಗದಲ್ಲಿ, ಅಂದರೆ ನಿಮಗೆ ಸೊಳ್ಳೆ ಕಚ್ಚಿರೋ ಜಾಗದಲ್ಲಿ ಉಜ್ಜೋದ್ರಿಂದನೂ ಅದ್ರ ನೋವು ಕಡಿಮೆ ಆಗುತ್ತೆ, ಕೆಂಪಗಾಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಆದಷ್ಟು ನಿಮ್ಮ ಸುತ್ತಮುತ್ತಲಿನ ಪರಿಸರ ಶುಭ್ರವಾಗಿರಲಿ. ನೀರನ್ನ ಆದಷ್ಟು ಕುದಿಸಿ ಆರಿಸಿ ಕುಡೀರಿ, ಅಥವಾ ಒಳ್ಳೆ ನೀರನ್ನ ಕುಡಿ. ಫಿಲ್ಟರ್ ಆಗಿರೋ ನೀರು ಅಂಥದ್ದನ್ನ ಯೂಸ್ ಮಾಡಿ. ನಿಮ್ಮ ಸುತ್ತಮುತ್ತ ಚರಂಡಿ ಇರ್ಬೋದು, ಅಲ್ಲೆಲ್ಲ ನೀಟಾಗಿರಲಿ. ಕಸ ಜಾಸ್ತಿ ಹಾಕಬೇಡಿ, ಡಸ್ಟ್ಬಿನ್ನಲ್ಲೇ ಹಾಕಿ. ಹೀಗೆಲ್ಲ ಮಾಡೋದ್ರಿಂದ ಅಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ದರೆ ಸೊಳ್ಳೆ ಬರಲ್ಲ ಫ್ರೆಂಡ್ಸ್. ಅದರಿಂದ ಯಾವ ರೋಗನೂ ಬರಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ, ಹುಷಾರಾಗಿರಿ ಅಷ್ಟೇ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ